ಹಲೋ ಮಕ್ಕಳೇ, ನಾವಿವತ್ತು ಸೇಲ್ಸ್ ಬುಕ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಸೊ ಫಾರ್ಮ್ಯಾಟ್ ಬಂದುಬಿಟ್ಟು ಡೇಟ್, ಬಿಲ್ ನಂಬರ್, ಯಾಕಂದರೆ ನಾವು ಸೇಲ್ ಮಾಡುವಾಗ ಬಿಲ್ಸ್ನ ಇಶ್ಯೂ ಮಾಡ್ತೀವಿ. ನೇಮ್ ಆಫ್ ದಿ ಸಪ್ಲೈಯರ್, ಅಕೌಂಟ್ಸ್ ಟು ಬಿ ಡೆಬಿಟೆಡ್. ಇದನ್ನು ನೀವು ಬ್ರ್ಯಾಕೆಟ್ಸಲ್ಲಿ ಬೇಕಿದ್ರೆ ಹಾಕೊಬೋದು. ಲೆಡ್ಜರ್ ಫೋಲಿಯೋ, ಲಾಸ್ಟಲ್ಲಿ ಅಮೌಂಟ್ ಕಾಲಮ್ ಇರುತ್ತೆ. ಇವಾಗ ಫಸ್ಟ್ ಟ್ರಾನ್ಸಾಕ್ಷನ್ನ ನೋಡೋಣ. June 1 sold goods to Asha Traders for 10,000 at 10% trade discount. ಡೇಟ್ ಹಾಕೊಳ್ಳಿ, June 1. ಯಾರಿಗೆ ಸೇಲ್ ಮಾಡಿದ್ದು? ಆಶಾ ಟ್ರೇಡರ್ಸ್ಗೆ. ಸೊ ಇಲ್ಲಿ ಟ್ರೇಡ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ, ಅದಕ್ಕೆ ನಾನು ಕಾಲಮ್ ಒಳಗಡೆ ಅಮೌಂಟನ್ನು ಹಾಕ್ಕೊತೀನಿ. ಲೆಸ್ ಟ್ರೇಡ್ ಡಿಸ್ಕೌಂಟ್ ಎಷ್ಟು? 10% ಅಂತ ಹೇಳಿದ್ದಾರೆ. ಸೊ 10%, 10,000 10% ಬಂದುಬಿಟ್ಟು 1,000. ಸೊ ಟೋಟಲ್ ಅಮೌಂಟು 9,000. ನೆಕ್ಸ್ಟ್ ಎಂಟ್ರಿ June 3 ಸೋಲ್ಡ್ ಗೂಡ್ಸ್ ಟು ರಮ್ಯಾ ಟ್ರೇಡರ್ಸ್ 7,000 ಆನ್ ಕ್ರೆಡಿಟ್. ಸೊ ರಮ್ಯಾ ಟ್ರೇಡರ್ಸ್ ಟೋಟಲ್ ಅಮೌಂಟ್ ಇಸ್ 7,000. ಅದಾದಮೇಲೆ June 11 ಸೋಲ್ಡ್ ಗೂಡ್ಸ್ ಟು ಶಂಕರ್ ಆ್ಯಂಡ್ ಕೋ ಆನ್ ಕ್ರೆಡಿಟ್. June 11 ಶಂಕರ್ ಆ್ಯಂಡ್ ಕೋ ಅಮೌಂಟು ಹಾಕೊಳ್ಳಿ 8,000. ನೆಕ್ಸ್ಟ್ ಸೋಲ್ಡ್ ಓಲ್ಡ್ ಮೋಟರ್ ಕಾರ್ ಟು ಹೇಮಾ ಆನ್ ಕ್ರೆಡಿಟ್. ಸೊ ಮೋಟರ್ ಕಾರ್ ಬಂದುಬಿಟ್ಟು ಅಸೆಟ್, ಸೊ ಈ ಎಂಟ್ರಿನ ನಾವು ರೆಕಾರ್ಡ್ ಮಾಡಲ್ಲ. June 25 ಸೋಲ್ಡ್ ಗೂಡ್ಸ್ ಟು ರವಿ 5,000. ಸೊ ರವಿಗೆ ನಾವು ಗೂಡ್ಸ್ ಸೇಲ್ ಮಾಡಿದ್ದೀವಿ ಆಫ್ 5,000 rupees ಲೆಸ್ ಟ್ರೇಡ್ ಡಿಸ್ಕೌಂಟ್ ಆಫ್ 5%. ಸೊ ಈ 5,000 ಮೇಲೆ 5% ಟ್ರೇಡ್ ಡಿಸ್ಕೌಂಟ್ ಇದೆ. ಸೊ 250 rupees ಬಂದುಬಿಟ್ಟು ಡಿಸ್ಕೌಂಟ್. ಟೋಟಲ್ ಅಮೌಂಟ್ ಬಂದುಬಿಟ್ಟು 4,750. ಇವಾಗ ಇದನ್ನೆಲ್ಲ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿಬಿಟ್ಟು ಟೋಟಲ್ ಆಗಿ ಹಾಕಿ. ಟೋಟಲ್ 28,750. ಥ್ಯಾಂಕ್ ಯು.